ಗೌಡರ ಗರ್ಜನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೌಡ್ರ, ಈಗ ನಿಮಗೆ ಪ್ರಮುಖವಾಗಿ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅಬ್ಜೆಕ್ಷನ್ ಏನು? ನಿಮ್ಮ ಅಬ್ಜೆಕ್ಷನ್? ನನ್ನ ವ್ಯಕ್ತಿಗತ ಅಬ್ಜೆಕ್ಷನ್ ಇಲ್ಲ ಸರ್. ಇಲ್ಲಿ ದಯಮಾಡಿ ಯಾಕೆ ಸರ್ ಈ ಥರ ಮಾತಾಡ್ತಾರೆ? ವ್ಯಕ್ತಿಗತ ಅಬ್ಜೆಕ್ಷನ್ ಇಲ್ಲ. ನನಗೇನು ಈ ರಸ್ತೆ ಆಗಬೇಕು ಅನ್ನೋದು ನಾನೊಬ್ಬ. ಏಕೆ ನಾನು ಇದು ಇಸ್ ಎ ಬ್ರೈನ್ ಚೈಲ್ಡ್ ಆಫ್ ದೇವೇಗೌಡ. ಈ ತಪ್ಪನ್ನು ಯಾರಿಗೆ ಹೊರಿಸ್ತಾ ಇದ್ರಿ? ದೋಷ ಯಾರಿಗೆ ಹೊರಿಸ್ತಾ ಇದ್ರಿ? ಯಡಿಯೂರಪ್ಪನ ಮೇಲೆ ದೋಷ ಹೊರಿಸ್ತಾ ಇದ್ರಿ. ಅವರೊಬ್ಬರೇನು ಕಾರಣ ಅಲ್ವಲ್ಲ? 2-3-4 ಸರ್ಕಾರಗಳ ಕಾಲದಿಂದ ಬದಲಾಗ್ತಾ ಹೋಗ್ತಾ ಇದೆ ಇದು. ಸ್ವಲ್ಪ ಇರಿ ಸರ್. ನನ್ನ ಮನೆ ಬಾಗಿಲಿಗೆ ಮಕ್ಕಳು ಕೂಸೆತ್ಕೊಂಡು ಓಟ್ ಕೊಟ್ಟರು ಬಂದಾಗ ನಾನು ಗೌರವದಲ್ಲೇ ಮುಖ್ಯಮಂತ್ರಿ ಕೃಷ್ಣ ಅವರಿಗೆ ಕಾದ ಬರದೆ. ಅವತ್ತು ನಿಮ್ಮ ಮೇಲೂ ಕೂಡ ನಿಮ್ಮ ಸರ್ಕಾರ ಇದ್ದಾಗ ಆರೋಪ ಬಂತಪ್ಪ ಅಪರ್ ಕೃಷ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲ ಸರ್ಕಾರಗಳಲ್ಲೂ ಈ ರೀತಿ ಹಗರಣಗಳ ವಿಚಾರ ಚರ್ಚೆ ಬರ್ತಾ ಇದೆ. ನನ್ನ ಮೇಲೆ ಏನೇ ಆಪಾದನೆ ಬಂದರೂ ನಾನು ಯಾರ ಹತ್ರ ಹೋಗಿ ಸ್ಟೇ ಅರ್ಜಿ ಹಾಕ್ಲಿಲ್ವಲ್ಲ. ಯಾರು ಬೇಕಾದ್ರೂ ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ರೆ ತಾವು ದ್ವೇಷದ ರಾಜಕಾರಣ ಅಂತೀರಿ. ನಾನು ಎಂದೂ ಹೇಳಿಲ್ಲ. ನೋ, ಟೆಲ್ ಮೀ ಒನ್ ಅಕೇಶನ್ ವೇರ್ ಹ್ಯಾವ್ ಟೋಲ್ಡ್ ಎನಿ ಎನ್ಕ್ವೈರಿ. ನಾನು ಲೋಕಾಯುಕ್ತ ಮುಂದೆ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ರಾಜಕಾರಣಿ ಹೋಗಿ ನಿಂತು ಎದುರುತ್ತಾ ಚಾಚಿ. ಅವತ್ತು 2 ಟಿ ವಿಗಳಿದ್ದವು, ಉದಯ ಮತ್ತು ETV. ಅವರಿಬ್ಬರು ಮುಂದೆ ಹೇಳಿದೆ, ಲಾ ಆಫ್ ದಿ ಲ್ಯಾಂಡ್ ಈಸ್ ಅಪ್ಲಿಕಬಲ್ ಟು ಎವರಿ ಒನ್. ಐ ಆಮ್ ಗೋಯಿಂಗ್ ಟು ಒಬೇ ದಿ ಲಾ ಆಫ್ ದಿ ಲ್ಯಾಂಡ್. ಒಳಗಡೆ ಹೋದೆ. ಏನು ಮಾತಾಡ್ತೀರಿ ಸರ್ ನಮ್ಮ ಬಗ್ಗೆ? ನಾಳೆ ಅಪರ್ ಕೃಷ್ಣ CBI ಎನ್ಕ್ವೈರಿ ಕೊಡೋಕೆ ತಯಾರಾಗ್ತದೆ. ಎಲ್ಲಿ ಬೇಕಾದ್ರೂ ಕೊಡಲಿ, ತಾವು ಸಿದ್ಧ ಇದ್ದೀರಿ? ನಾನು ಎಲ್ಲಿ ಬೇಕಾದ್ರೂ ಕೊಡಲಿ. ನನ್ನ ಮೇಲೆ ಇದು ಈಗ ಯಾರು ನಮ್ಮ ಮನೆ ವಿಷಯನೇ ಹೇಳಿದ್ನಲ್ರಿ. ನಮ್ಮ ಫ್ಯಾಮಿಲಿದು ಹೇಳಿದೆ, ಅವ್ರ ಫ್ಯಾಮಿಲಿದು ಹೇಳಿದೆ. ಧೈರ್ಯ ಇದ್ದರೆ ಸುಪ್ರೀಂ ಕೋರ್ಟ್ ಇದು CBI ಕೊಟ್ಬಿಡಲಿ. ಕುಮಾರಸ್ವಾಮಿ 3 ದಿನದ ಶಂಕ ಹೊಡ್ಕೊಳ್ಳಿಲ್ಲ. ಶಿವಮೊಗ್ಗದಿಬ್ಬರು ಅಡ್ವೊಕೇಟುಗಳು ಚಾರ್ಜ್ ಶೀಟ್ ಮಾಡಲಿಲ್ಲ. ಗವರ್ನರು ಸ್ಯಾಂಕ್ಷನ್ ಕೊಡಲಿಲ್ಲ. ನಾಚಿಕೆ ಆಗೋದಿಲ್ಲ? ನಾಚಿಕೆ ಆಗೋದಿಲ್ವನ್ರಿ? ಅವು ಯಾರೋ ಬಂದು ಸೆಂಟ್ರಲ್ ವಕ್ತಾರರು ಮಾನ ಮರ್ಯಾದೆ ಇದೆಯಾ? ಐ ವಿಲ್ ಪೋಸ್ ದಿಸ್ ಚಾಲೆಂಜ್ ಟು ಆದ್ವಾನಿ ಸಾಬ್. ಈಸ್ ಎ ಟಾಲೆಸ್ಟ್ ಲೀಡರ್ ಟುಡೇ. ಹಿ ವಾಂಟ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. Why this type of corruption? The High Court Chief Justice says it is one of the worst corrupt government. Has he not heard? Has he no ears? ಏನು ಮಾತಾಡ್ತಾ ಇದ್ದೀರಿ ನೀವು? ಗರ್ಜನೆ ಮಾಡಬೇಕು. ನಾನು ತಯಾರಿದ್ದೀವಿ. ನಾವು ಹಾಕಿ ಅವ್ರದ್ದು ಇಲ್ಲಿ ಬಂದು ಗಡ್ಕರಿ ಬಂದು ಇದು ಇಮ್ಮಾರಲ್ಲೋ ಇಲ್ಲೀಗಲ್ಲೋ ಇದೆಲ್ಲ ಹೇಳಕ್ಕೆ ಬಂದಿದ್ರು. ಏನು ರೀ ಹೇಳೋದು? ನಾಚಿಕೆ ಆಗೋದಿಲ್ಲ? ನಾಚಿಕೆ ಆಗೋದಿಲ್ಲ ಇವ್ರುಗಳಿಗೆ? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಕಾಣಿಸ್ತಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಈ ನೈಸ್ ಕಂಪನಿ ವಿಷಯದ ಬಗ್ಗೆ ಮನಮೋಹನ್ ಸಿಂಗ್ ಅವ್ರಿಗೂ ಬರೆದಿದ್ದೇನೆ, ಸೋನಿಯಾ ಗಾಂಧಿಯವ್ರಿಗೂ ಬರೆದಿದ್ದೇನೆ, ನಾನು ಆದ್ವಾನಿಯವ್ರಿಗೂ ಈ ಪುಸ್ತಕ ಕಳಿಸಿದ್ದೇನೆ. ದಯಮಾಡಿ ಕ್ಷಮಿಸಿ. ಎಲ್ಲರೂ ಕೊಲ್ಯೂಡೆಡ್. ಹಾಗಾದ್ರೇನು ಎಕ್ಸೆಪ್ಟ್ ದೇವೇಗೌಡರು ಎಲ್ಲರೂ ಕೂಡ ಕೊಲ್ಯೂಟೆಡ್? ಸ್ವಲ್ಪ ಇರಿ ಸ್ವಾಮಿ. ಈ ದೇಶದಲ್ಲಿ ಈಗ 2G ಸ್ಪೆಕ್ಟ್ರಮ್ ಬಂದ ಮೇಲೆ ಈಗ ನಿಮ್ಮ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಬರ್ತಾ ಇದೆ ಹೊರಗಡೆಗೆ. ಅವೆಲ್ಲ ಈಗ ಇವತ್ತೇ ಬೇಡ ನಾನು ಚರ್ಚೆ ಮಾಡೋದು. ಈಗ ದೇಶದಲ್ಲಿ ನ್ಯಾಷನಲ್ ಕ್ರೀಡಾ ಇದಾಯ್ತಲ್ಲ, ಅಲ್ಲೇನೇನಾಗಿದೆ ಎಲ್ಲ ಒಂದೊಂದಾಗ ಹೊರಗಡೆ ಬಿಚ್ಕೊಂಡು ಬರ್ತೇವೆ. ಯಾವ್ಯಾವ ಕಂಪನಿಗಳು ಈಗ ಬಹಳ ಹೋರಾಟ ಮಾಡ್ತೀರಿ. ಕಾಂಗ್ರೆಸ್ಸು BJP ಇಬ್ಬರೂ ಸೇರಿ. ಯಾವುದಕ್ಕೆ? ಯಮುನಾ ಎಕ್ಸ್ಪ್ರೆಸ್ಗೆ. ಈ ಎಕ್ಸ್ಪ್ರೆಸ್ಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಸ್ವಾಮಿ ನೀವು? ಕಾಂಗ್ರೆಸ್ಸು BJP ಈ ಎಕ್ಸ್ಪ್ರೆಸ್ಗೆ ಯಾಕೆ ಮಾಡೋಣ? ನಾಚಿಕಾಗಲ್ಲ? ಯಮುನಾ ಎಕ್ಸ್ಪ್ರೆಸ್ಗೆ ಏನು ಅರುಣ್ ಜೇಟ್ಲಿ ಜೈಲಿಗೆ ಹೋಗಿದ್ರಂತೆ. ಅವು ಯಾರು ಮಾಜಿ ಅಧ್ಯಕ್ಷ ರಾಜನಾಥ್ ಸಿಂಗು ಜೈಲಿಗೆ ಹೋಗ್ಬಿಟ್ಟಿದ್ರಂತೆ. ಇಲ್ಲಿ JDS ಒಂದೇ ಹೋರಾಟ ಮಾಡಬೇಕಾ ಈ ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕದಲ್ಲಿ? ಇವರಿಗೆ ಮಾನ ಮರ್ಯಾದೆ ಇಲ್ಲ? 4 ಜನ ಕೇಂದ್ರದಲ್ಲಿ ಮಂತ್ರಿಗಳವರೇ, ಕರ್ನಾಟಕದಲ್ಲಿ ಲಾ ಮಿನಿಸ್ಟರ್ ಇದ್ದಾರೆ. ಏನು ಮಾತಾಡ್ತೀರಿ? ಹಾಗಾದ್ರೆ ಅವರು ಎಲ್ಲರೂ ಕೂಡ ಯಡಿಯೂರಪ್ಪನ ಜೊತೆ ಕೈ ಜೋಡಿಸೋರು ಅಂತೀರಿ? If they does not want to take steps on this type of fraud committed by this fellow, then ವಾಟ್ ಈಸ್ ದಿ ಇಂಪ್ಲಿಕೇಶನ್, ಇನ್ಫರೆನ್ಸ್? ಯಾರಾದರೂ ಹೇಳ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕೇನ್ರಿ? ಒಬ್ಬ ಇದ್ರ ಹತ್ರ ಊರ ಹೆಸರು ಮುಸ್ಲಿಮ್. ಇದು ನೋಡ್ರಿ, ಇಲ್ಲಿ ಜನ ನೋಡಲಿ ಪುಣ್ಯಾತ್ಮರು. ಈಸ್ ಎ ಮುಸ್ಲಿಮ್ ಪಾಪ.
ಅದೆಂಥದೋ ಊರ ಹೆಸರುಪ್ಪ, ಇಲ್ಲಿ ನೋಡಿ. ಏನಾಗಿದೆ ಅವ್ರಿಗೆ? ಈ ತೋಟ 10 ಎಕರೆ ತೋಟ ಕಡಿದು ಬಿಸಾಕ್ಬಿಟ್ರು. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಆ ಜನ ಪುಣ್ಯಾತ್ಮ ನೋಡ್ರಿ. ಮುಸ್ಲಿಮ್ ಪಾಪ ಅವನಿಗೆ ನಾನು ಹೋದರೆ ನನ್ನ ಮೇಲೆ ಗೂಂಡಾಗಳು ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಮೇಲೆ ಗೂಂಡಾಗಳು. ಆಮೇಲೆ ನಾನು ಅಲ್ಲ, ಈ ಪ್ರಾಜೆಕ್ಟ್ಗೋಸ್ಕರ ಜನ ಜಾಗ ಕಳ್ಕೊಂಡ್ರು ಅಂತ ಕೇಳ್ತಾ ಇದ್ರಿ. ಮೆಟ್ರೋಗೋಸ್ಕರ ಬೆಂಗಳೂರಿನಲ್ಲಿ ಬಹಳ ಜನ ಮನೆ ಕಳ್ಕೊಂಡ್ರಲ್ಲ. ಕೂಲಾಗಿರಿ ಸ್ವಾಮಿ, ಕೂಲಾಗಿದ್ದರೆ ದೇವೇಗೌಡ ಮೆಟ್ರೋ ಬಗ್ಗೆ ಏನೇನು ಹೋರಾಟ ಮಾಡಿದೆ, ನನ್ನ ಮೇಲೆ ಏನು ಆಪಾದನೆ ಮಾಡಿದರು. ಡೆಲ್ಲಿ ಮೆಟ್ರೋ ಕ್ಲಿಯರ್ ಮಾಡೋದು ದೇವೇಗೌಡ. 12 ವರ್ಷ ಕಸದ ಬುಟ್ಟಿಲಿ ಬಿದ್ದಿತ್ತು ಡೆಲ್ಲಿ ಮೆಟ್ರೋ. ಏನು ಮನಮೋಹನ್ ಸಿಂಗ್ ಮಾಡಿದ್ರೆ? ನನಗೆ ಡೆವಲಪ್ಮೆಂಟ್ ಬಗ್ಗೆ ಜ್ಞಾನ ಇಲ್ಲ. ಕಾಶ್ಮೀರ ಉಧಂಪುರ್ ರೈಲ್ವೆ ಪ್ರಾಜೆಕ್ಟ್ ಕ್ಲಿಯರ್ ಮಾಡೋದು ದೇವೇಗೌಡ, ನ್ಯಾಷನಲ್ ಪ್ರಾಜೆಕ್ಟಾಗಿ 100 ಕೋಟಿ ಆ ವರ್ಷ ಬಡ್ಜೆಟಲ್ಲಿ ಕೊಟ್ಟೆ. ಅದು ಹೆಸರು ಹೇಳಕ್ಕೆ ತಯಾರಾಗಿಲ್ಲ ಯಾರೂ. ಐ ವಾಂಟ್ ಟು ಲರ್ನ್ ಡೆವಲಪ್ಮೆಂಟ್ ಫ್ರಮ್ ದೀಸ್ ಫೆಲೋಸ್. ಏನು ಲೆಕ್ಕ ಹಾಕೊಂಡು? ಹಾಗಾದರೆ ಏನು ಯಡಿಯೂರಪ್ಪನವ್ರು ರಾಜ್ಯದಲ್ಲಿ ಏನು ಅಭಿವೃದ್ಧಿನೇ ಮಾಡಿಲ್ಲ ಅಂತೀರಿ ಹಾಗಾದರೆ ನೀವು? ಅದು ಆಮೇಲೆ ಸ್ವಲ್ಪ ನಿಧಾನ ತೊಗೊಳ್ಳಿ ಸರ್. ಈ ಮುಸ್ಲಿಮ್ದು ಲ್ಯಾಂಡ್ಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ, ಅವಾರ್ಡು ಪಾಸ್ ಮಾಡಿದ್ದಾರೆ. 2 ಲ್ಯಾಕ್ಸ್ ಆಯಿತು ಸರ್, 2 ಲಕ್ಷ ರೂಪಾಯಿ ಅವನಿಗೆ. ಕರ್ನಾಟಕ ಕೈಗಾರ ಅಭಿವೃದ್ಧಿಯ 2 ಲ್ಯಾಕ್ಸ್. ಅವನಿಗೆ ಏನು ಮಾಡಬೇಕು ಸ್ವಾಮಿ ಹೇಳಿ ಸ್ವಾಮಿ, ದಯಮಾಡಿ. ಇದೊಂದೇ ಅಲ್ಲ, ಇಲ್ಲಿ ನೋಡಿ, ಕೋಲಾರ ಜಿಲ್ಲೆ ಚಿಂತಾಮಣಿ ಹತ್ರ, ನರಸಾಪುರದ ಹತ್ರ 1 ಕೋಟಿ ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಅದು ಮಾಲೂರು 40 ಲಕ್ಷ. ಇಲ್ಲೇ ಈ ಸಾಬ್ರಿಗೆ 2 ಲಕ್ಷ ರೂಪಾಯಿ. ಅವನು ಸರ್, ಅವನ ಮನೆ 80 ಜನ ಇದ್ದಾರೆ. ಆ ಆ ಭೂಮಿ ನೋಡಿ ಸರ್, ಎಲ್ಲ ಹೀಚು 10 ಎಕರೆ ಅಂತ ಹೊಟ್ಟೆ ಉರಿದು ಹೋಗುತ್ತೆ. ಕತ್ತರಿಸಿ ಬಿಸಾಕಿರೋದು ಎಷ್ಟು ಆನಂದವಾಗಿ ತೆಗೆದಾಕಿದ್ದಾರೆ ನೋಡಿ. ನನ್ನನ್ನು ಹೊಡಿಯೋಕ್ಕೆ ಬರ್ತಾರೆ. ನಾನು ಇವ್ರಿಗೆ ಬರೆದ್ರೆ ಪೊಲೀಸ್ ಕಮಿಷನರಿಗೆ, ಅದೀಗ ಕಾರ್ಪೊರೇಷನ್ ಏರಿಯಾಗೆ ಬರುತ್ತೆ ನೋಡಿ. ಇವೆಲ್ಲ FIRಗಳು 41 ಜನ ಮೇಲೆ FIR ಹಾಕಿದ್ದಾರೆ. 41 ಕೇಸ್ ಸಪರೇಟಾಗಿ. ಯಾರು ಸ್ವಾಮಿ ಇದಕ್ಕೆ ಕೊಲ್ಲಿಯೂಡಾಗಿರೋದು? ಆದರೆ ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಾನು ಏನೋ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು, ಎಷ್ಟೊಂದು ಕೇಸ್ಗಳಿವೆ. ಅಲ್ಲ, ಈ ಎಲ್ಲ ರೈತರುಗಳು ಕೂಡ ಯಡಿಯೂರಪ್ಪನವ್ರು ಜನತಾ ದರ್ಶನ ಮಾಡ್ತಾರೆ, ಅವ್ರ ಮುಂದೆ ಇಡ್ಬೋದಿತ್ತಾನೆ ಇದನ್ನು? ಕೇಳೋರು ಯಾರು ಸ್ವಾಮಿ? ಕೇಳೋರು ಯಾರು? ಒಂದೇ ಮುಂಚೆ ಸ್ವಲ್ಪ ದಯಮಾಡಿ ಹೇಳಿ. ಪಾಪ ಅವ್ರ ಬಗ್ಗೆ ಏನೋ ಅನುಕಂಪ ಬೇಡ ನಿಮಗೆ, ನನಗೂ ಅನುಕಂಪ ಬೇಡ. ಇವರು ನಮ್ಮ ಕರ್ನಾಟಕದ ಲೋಕಾಯುಕ್ತಕ್ಕೆ ಯಾರೋ ಒಬ್ಬ ರೈತ ಅರ್ಜಿ ಕೊಡ್ತಾನೆ. ಇಲ್ಲಿ ನೋಡಿ, ಫೈನಲ್ ಸ್ಕ್ರೂಟಿನಿ ನೋಟ್. ನೀನು without approval by the Empower Committee, the tripartite agreement between NICE and NICEL Secretary PWD has been entered into 9/8/2002. ಅವ್ರು ಹೇಳಿ 14,337 ಎಕರೆ ಅಂದರೆ ನೀನು 1,000 ಚಿಲ್ಲರೆ ಎಕರೆನ 13,237 ಎಕರೆಗೆ ಬದಲಾಗಿ 14,337 ಎಕರೆ ನೋಟಿಫೈ ಮಾಡಿದೆಯಾ. ಇದು 1,000 ಎಕರೆಗಿಂತ ಹೆಚ್ಚು ನೀನು ಇವತ್ತು ಏನು ನಿರ್ಣಯ ಮಾಡಿದೆಯಾ, ಇದು ಶುದ್ಧಾಂಗ ತಪ್ಪು ಅಂತ ಹೇಳಿ ಬರೀತಾರೆ. ಅವರೇ ಸೈನ್ ಮಾಡಿದ್ದಾರೆ, ಟ್ರೂ ಕಾಪಿ. ಲೋಕಾಯುಕ್ತ ಇಲ್ಲಿ, ಸಾರಿ ಸರ್, ಆಮೇಲೆ ತಗೋತೀನಿ. ಅಪ್ರೂವಲ್ ಗಿವನ್ ಬೈ ದಿ ಚೀಫ್ ಮಿನಿಸ್ಟರ್, ಬಟ್ ಟಿಲ್ ನೌ ದಿ ಡಿಸಿಷನ್ ಆಫ್ ದಿ CM ಈಸ್ ನಾಟ್ ರಾಟಿಫೈಡ್ ಬೈ ದಿ ಕ್ಯಾಬಿನೆಟ್. ಇದು ಮುಖ್ಯಮಂತ್ರಿಗಳ ಪರ್ಸನಲ್ ವ್ಯವಹಾರ, ಬಾಂಧವ್ಯ. ಯಾರ ಜೊತೆ? ಕೇಣಿ ಜೊತೆ. ಈಸ್ ನಥಿಂಗ್ ಬಟ್ ಎ ಮಾಫಿಯಾ. ಆ್ಯಂಡ್
ಅವರು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದೀರಾ? ನೋ ದಿ ಪರ್ಸನ್ ದಿ ಪ್ರಾಜೆಕ್ಟ್ ಪ್ರಮೋಟ್ ಅವ್ರು ನೋಡಬೇಕು ನಿಮ್ಗೆ ಹೇಗೆ ಕಾಣ್ತಾರೆ ಅಂತ. ಅಲ್ಲ, ಆ ಒಬ್ಬ ವ್ಯಕ್ತಿ ದಿ ಕಂಪ್ಲೇಂಟ್ ಸರ್ಕಾರದ ಮತ್ತು ಅಧಿಕಾರಿಗಳ 5 ಕೋಟಿ ಅವ್ರಿಗೆ, 5 ಕೋಟಿ ಇವ್ರಿಗೆ, 10 ಕೋಟಿ ಅವ್ರಿಗೆ, ಹೇಗ್ರಿ ಏನು ಮಾತಾಡ್ತೀರಿ ನೀವು? ಯಾರಿಗೆ 5 ಕೋಟಿ 10 ಕೋಟಿ? ಮಠಾಧೀಶ್ವರಗಳಿಗೆ ಏನು ಗೊತ್ತಿಲ್ಲ, ಸನ್ಮಾನ ಮಾಡಿಸ್ಕೊಳ್ಳೋದವರು, ಸನ್ಮಾನ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ ಸ್ವಾಮಿ. ನಾನು ನಿಮಗೆ ಗರ್ಲ್ಸ್ ಹಾಸ್ಟೆಲ್ ಕಟ್ಕೊಡ್ತೀನಿ, ನಿಮ್ಗೆ ಇದು ಕಟ್ಕೊಡ್ತೀನಿ, ಯಾರಿಗೆ ಹೇಳ್ತೀರಿ ಇದನ್ನೆಲ್ಲ? ಅದನ್ನೆಲ್ಲ ಬೇಕಾದರೆ ಕಟಿಂಗ್ಸ್ ನಾನು ತಂದು ಇಡಬೇಕು ಅಂತ ಇಡ್ತೀನಿ. ಈಗ ಪ್ರಮುಖವಾಗಿ ನಿಮ್ಗೆ ಹೆಚ್ಚುವರಿ ಜಮೀನು ಕೊಟ್ಟಿರೋದ್ರ ಬಗ್ಗೆ ಒಂದು ಅಬ್ಜೆಕ್ಷನ್ ಕೊಡ್ರೆ, ಹೆಚ್ಚುವರಿ ಜಮೀನು ಕೊಟ್ಟರೆ ಬೆಂಗಳೂರು ಸುತ್ತ ಕೊಟ್ಟಿರ್ತಕ್ಕಂಥ ಹೆಚ್ಚುವರಿ ಜಮೀನು 3600 ಎಕರೆ ಏನಿದೆಯೋ ಅದರಲ್ಲಿ 2000 ಎಕರೆ, ಒಂದೊಂದು ಎಕರೆಗೆ ಎಷ್ಟು ಬಾಳುತ್ತೆ ಅನ್ನೋದಕ್ಕೆ ಇಲ್ಲೇ ಒಂದದು. ಇನ್ನೊಂದೇನು ಪ್ರಮುಖ? ಸ್ವಲ್ಪ ಇರಿ ಸ್ವಾಮಿ, ದಯಮಾಡಿ. ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ವಿತ್ ಹೂಮ್? ಇವರೇ ಎಂಥದಪ್ಪ ಹೇಳ್ಬಿಡ್ತೀನಿ ತಡೀರಿ ಸರ್. ಉಮಾಂಗ್ ರಿಯಲಿಟಿಚ್ ಪ್ರೈವೇಟ್ ಲಿಮಿಟೆಡ್ ಅಂಥದ್ದು, ರಿಯಲಿಟಿಚ್ ಪ್ರೈವೇಟ್ ಲಿಮಿಟೆಡ್. ನಿಮಗೆ ಬೇಕಾದ್ರೆ ಕೊಟ್ಬಿಡ್ತೀನಿ, ಇದು ತೊಗೊಂಡು ನೋಡ್ಕೊಳ್ಳಿ. ಅಲ್ಲಿ ಹೇಳ್ತಾನೆ ಇದು 1,000 ಕೋಟಿ 20 ಎಕರೆ. ಎಲ್ಲಿ ಸ್ವಾಮಿ? ಮಾದಾವರ, ನಿಮ್ಮ ಮೈಸೂರು, ಇದು ಬೆಂಗಳೂರು ರೋಡಲ್ಲಿ, ಬೆಂಗಳೂರು ನೆಲಮಂಗಲ ರೋಡಲ್ಲಿ ಹೋದರೆ ದೊಡ್ಡ ಇದನ್ನು ಹಾಕ್ಕೊಂಡಿದ್ದಾನೆ, ದೊಡ್ಡ ಮೈದಾನ ಆನಂದವಾಗಿ. ಅದೆಂಥದ್ದು ಒಂದು ಇದನ್ನು ಹಾಕಿದ್ದಾನೆ, ಸ್ತೂಪ ಹಾಕಿದ್ದಾನೆ. ಅಲ್ಲಿ ಫೋಟೋ ತರಲಿಲ್ಲ, ಅಲ್ಲಿ ಇದೆಯೋ ಕಣ್ಣೇನೋ ಗೊತ್ತಿಲ್ಲ ನನಗೆ ಸ್ವಾಮಿ. ಈಗ ಪ್ರಮುಖವಾಗಿ ನಿಮ್ಮ ಸ್ವಲ್ಪ ಕೇಳಿ ಸ್ವಾಮಿ. ಈಗ ನೀವು ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಆರೋಪ ಇಲ್ಲ ಸ್ವಾಮಿ, ಕೇಣಿಯವ್ರ ಮೇಲೆ ಮಾಡ್ತಾ ಇದ್ದೀರಾ. 20 ಎಕರೆಗೆ ಇದು ಲಿಂಕ್ ರೋಡಿಗೆ ಸಂಬಂಧ ಇಲ್ಲ, ಫೆರಿಫೆರಲ್ ರೋಡಿಗೆ ಸಂಬಂಧ ಇಲ್ಲ, ಟೌನ್ಶಿಪ್ಪಿಗೆ ಸಂಬಂಧ ಇಲ್ಲ. ಮಾದಾಪುರ ಮತ್ತು ಇನ್ಯಾವುದೋ ಒಂದು ಪಕ್ಕದ ಯಾರು ಅಕ್ವೈರ್ ಮಾಡಿದ್ರು? ಸರ್ಕಾರ ಪರ್ಮಿಷನ್ ಇಲ್ಲದೆ ತಗೊಂಡಿದ್ದಾರೆ ಅವರು. ಅಯ್ಯೋ ದೇವ, ಇದನ್ನೇ ಈಗ ಅವರು ನ್ಯಾಯಾಲಯದ ಆದೇಶದ ಪ್ರಕಾರ ಜಮೀನು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಹೇಳಿಲ್ಲ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಮಾಡ್ತೀವಿ ಅಂತೇಳಿ ದುಷ್ಯಂತವೇ ಏನು ಹೇಳಿದಾರೋ ಆ ಆರ್ಡ್ರನ್ನ ಕೋಟ್ ಮಾಡಿದ್ದೀನಿ ನಾನು ನಿಮಗೆ. ಏನು ಸರ್ ಮಾತಾಡ್ತೀರಿ? ಆ ಆರ್ಡ್ರನ್ನ ಕೋಟ್ ಮಾಡಿದ್ದೀನಿ ಸರ್. ಅಡ್ವೊಕೇಟ್ ಜನರಲ್ ಏನು ಒಪ್ಕೊಂಡಿದ್ದಾರೋ ಆ ಆರ್ಡ್ರನ್ನ ಕೋಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದೊಂದು ಸ್ತೂಪ. ಯಾರು ಕಟ್ಸಿರೋದು? ಅವರೇ. ಆಮೇಲೆ ಅಲ್ಲಿ ಫೋಟೋನೂ ಇದೆ, ಅವ್ರದ್ದೊಂದು ದೊಡ್ಡ ಫೋಟೋ ಹಾಕಿದೆ. BIEC ಎಂಥದ್ದು, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್. ಅದು ನನಗೆ ಎಷ್ಟು ಹೇಸಿಗೆ ಆಗುತ್ತೆ ಅಂದರೆ ಈಗ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಇಲ್ಲಿದೆ ಅವ್ರ ಫೋಟೋ.